ಓಕೆ ಸ್ನೇಹಿತರೆ, ಇವತ್ತಿನಿಂದ ನಾವು ನಿಮಗೆ ಕರ್ನಾಟಕ TETಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಜ್ಞಾನ ವಿಷಯಕ್ಕೆ ಏನು ಸಂಬಂಧಪಟ್ಟಿದೆ, ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಆ ವಿಷಯದ ಕುರಿತು ಒಂದು ಕ್ಲಾಸ್ನ ನಾವು ನಿಮಗೆ ನೀಡ್ತಾ ಇದ್ದೀವಿ. ಇವತ್ತಿನಿಂದನೇ ಸ್ಟಾರ್ಟ್ ಆಗ್ತಿರೋದು. ಸೊ ಫಸ್ಟ್ ನಾವು ನಿಮಗೆ ತಗೊಳ್ಳೋ ಸಬ್ಜೆಕ್ಟ್ ಅಂದರೆ ಕೆಮಿಸ್ಟ್ರಿ. ಈ ಒಂದು ವಿಷಯದ ಕುರಿತು ಫಸ್ಟ್ ಸ್ಟಾರ್ಟ್ ಮಾಡ್ತೀವಿ. ಆಮೇಲೆ ನಿಮಗೆ ಬಯಾಲಜಿ ಮತ್ತು ಫಿಸಿಕ್ಸ್ ಕೂಡ ಇದರಲ್ಲಿ ನಿಮಗೆ ಕ್ಲಾಸ್ಗಳ ವಿಡಿಯೋ ನಿಮಗೆ ಸಿಗುತ್ತೆ. ಸೊ ಕೆಮಿಸ್ಟ್ರಿ ಅಂತ ಬಂದರೆ ಇದರಲ್ಲಿ ನಿಮ್ಗೆ ಬೇಕಾದಷ್ಟು ಅಧ್ಯಾಯಗಳಿರುತ್ತೆ. ಆ ವಿಜ್ಞಾನ ಅಂದರೆ ಕೆಮಿಸ್ಟ್ರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಅಧ್ಯಾಯಗಳನ್ನು ನಾವು ನೋಡ್ಕೊತ ಹೋದರೆ, ಕೆಮಿಸ್ಟ್ರಿ ತೊಗೊಂಡ್ರೆ ರಸಾಯನ ಶಾಸ್ತ್ರದ ಕೆಲವು ಮೂಲಭೂತ ಪರಿಕಲ್ಪನೆಗಳಂತ ಬರುತ್ತೆ. ಫಸ್ಟ್ ಚಾಪ್ಟರ್ ಯಾವುದಂದರೆ ರಸಾಯನ ಶಾಸ್ತ್ರದ ಕೆಲವು ಮೂಲಭೂತ ಪರಿಕಲ್ಪನೆಗಳು. ಸೊ ಇದರಿಂದನೇ ನಾವು ಸ್ಟಾರ್ಟ್ ಮಾಡೋದು. ಯಾಕಂದರೆ ಡೈರೆಕ್ಟಾಗಿ ನೀವು ಅದರಲ್ಲಿ ಹೋದರೆ ನಿಮಗೆ ಗೊತ್ತಾಗಲ್ಲ ಯಾವ ಥರ ಕ್ವಶನ್ಸ್ ಬರ್ತದೆ, ಏನು ಸ್ಟಡಿ ಮಾಡಬೇಕು, ಏನು ಸ್ಟಡಿ ಮಾಡಬಾರ್ದು. ಸೊ ಹೀಗಾಗಿ ಏನು ಮೂಲಭೂತ ಪರಿಕಲ್ಪನೆಗಳಿರ್ತವೆ ಅಲ್ಲಿಂದನೇ ನಿಮಗೆ ಸ್ಟಾರ್ಟ್ ಮಾಡ್ತಿರೋದು. ಸೊ ನಿಮ್ಗೆ ಗೊತ್ತಿರ್ಬೋದು ಸ್ನೇಹಿತರೆ, ಕೆಮಿಸ್ಟ್ರಿ ಅನುಕೂಲ ಫಸ್ಟ್ ಬರೋದೇ ಯಾವುದಪ್ಪ ಅಂದರೆ ದ್ರವ್ಯ. ಅದನ್ನೇ ನಾವು ದ್ರವ್ಯ ಅಂತ ಕರಿತೀವಿ. ಸೊ ನಿಮ್ಗೆ ಕಾಣಿಸ್ತೀವಿ ಸ್ಕ್ರೀನ್ ಮೇಲೆ, ದ್ರವ್ಯ ಅಂತ ಕರಿತೀವಿ. ಸೊ ದ್ರವ್ಯ ಅಂದರೆ ಏನು, ಯಾವುದಕ್ಕೆ ನಾವು ದ್ರವ್ಯ ಅಂತ ಕರಿತೀವಿ? ನಿಮ್ಗೆ ಗೊತ್ತಿರ್ಬೋದು, ಯಾವುದೇ ಒಂದು ವಸ್ತು ಇದ್ದರೆ ಆ ವಸ್ತುವಿಗೆ ಏನಿರಬೇಕಂದ್ರೆ ಆ ಒಂದು ವಸ್ತುವಿಗೆ ರಾಶಿ ಕೂಡ ಇರಬೇಕು. ಅದಲ್ಲದೆ ಆ ವಸ್ತು ಕೆಲವೊಂದು ಸ್ಥಳವನ್ನು ಆಕ್ರಮಿಸಿರಬೇಕು. ಫಾರ್ ಎಕ್ಸಾಂಪಲ್, ಈಗ ನಿಮ್ಮ ಹತ್ರ ಮೊಬೈಲ್ ಇದೆ. ಸೊ ಈ ಮೊಬೈಲಿಗೆ ಒಂದು ವೇಟ್ ಇದೆ, ಅಂದರೆ ಮಾಸ್ ಇದೆ, ಮತ್ತು ಅದು ಇಂತಿಷ್ಟು ಲೆಂತ್ ಇದೆ, ಇಷ್ಟು ವಿಡ್ತು, ಇಷ್ಟು ಥಿಕ್ನೆಸ್ ಇರುತ್ತಲ್ಲ. ಸೊ ಇದು ಕೂಡ ಒಂಥರನೇ ದ್ರವ್ಯ ಇದ್ದಾಗೆ. ಬಟ್ ಇದು ದ್ರವ್ಯದಲ್ಲಿ ಇದು ಮತ್ತೆ ಪ್ರಕಾರ ಬರುತ್ತೆ. ಟೈಪ್ಸ್ ಆಫ್ ದ ಮ್ಯಾಟರ್ ಅಂತ ಬರುತ್ತೆ. ಸಾಲಿಡ್ ಸ್ಟೇಟು, ಲಿಕ್ವಿಡ್ ಸ್ಟೇಟು ಮತ್ತು ಗ್ಯಾಸ್ ಸ್ಟೇಟ್ ಅಂತ. ಸೊ ದ್ರವ್ಯದಲ್ಲಿ 3 ಕ್ಲಾಸಸ್ ಇವೆ: ಸಾಲಿಡ್, ಲಿಕ್ವಿಡ್ ಆ್ಯಂಡ್ ಗ್ಯಾಸಸ್ಸು. ಸೊ ದ್ರವ್ಯ ಅಂದರೆ ಯಾವುದೇ ಒಂದು ವಸ್ತುವು ಸ್ಥಳ ಆಕ್ರಮಿಸಿರಬೇಕು, ಅದ್ರ ಜೊತೆಗೆ ಅದಕ್ಕೆ ಒಂದು ರಾಶಿ ಕೂಡ ಹೊಂದಿರಬೇಕು. ಅಂತಹ ವಸ್ತುಗಳಿಗೆ ನಾವು ವಸ್ತುವಿಗೆ ದ್ರವ್ಯ ಅಂತ ಕರಿತೀವಿ. ಇನ್ನು ದ್ರವ್ಯದ ರಚನೆ ಇರ್ಬೋದು, ಅಥವಾ ಅದರ ಸಂಯೋಜನೆ ಇರ್ಬೋದು, ಅದರ ಲಕ್ಷಣ ಇರ್ಬೋದು, ಮತ್ತು ಅದರ ಪ್ರಕ್ರಿಯೆಗಳ ಕುರಿತು ನಾವೇನು ಅಧ್ಯಯನ ಅಂತಕ್ಕಂಥ ಮಾಡ್ತೀವೋ, ಸೊ ಅದನ್ನೇ ನಾವು ಸಿಂಪಲ್ ಆಗಿ ರಸಾಯನಶಾಸ್ತ್ರ ಅಂತ ಕರಿತೀವಿ. ನೋಡಿ, ಈ ಒಂದು ಮ್ಯಾಟ್ರ್ ಇದೆ ಅಲ್ವಾ. ಸೊ ಮೊಬೈಲ್ ಇದೆ. ಸೊ ಮೊಬೈಲ್ ತೊಗೊಳ್ಳಿ, ಅಥವಾ ನಿಮ್ಮ ಚಾಕ್ ಪೀಸ್ ತೊಗೊಳ್ಳಿ, ನಿಮ್ಮ ಬುಕ್ಸ್ ತೊಗೊಳ್ಳಿ. ಸೊ ಯಾವುದಿರಲಿ, ಸಪೋಸ್ ನೀವು ಬುಕ್ಸ್ ತೊಗೊಂಡ್ರೆ, ಸೊ ಈ ಬುಕ್ಕು ಯಾವ ಥರ ಇದೆ, ಸಾಲಿಡ್ ಇದೆಯೋ, ಲಿಕ್ವಿಡ್ ಇದೆಯೋ, ಅಥವಾ ಗ್ಯಾಸಸ್ ಇದೆಯೋ, ಅದನ್ನು ನೀವು ಸ್ಟಡಿ ಮಾಡ್ತೀರಾ. ಅದರ ಲಕ್ಷಣ ಕುರಿತು ಸ್ಟಡಿ ಮಾಡ್ತೀರಾ. ಅದರಲ್ಲಿ ಸಪೋಸ್ ನಿಮ್ಮ ಬುಕ್ಸ್ ಮೇಲೆ ನೀರು ಬಿದ್ದರೆ ಯಾವ ಥರ ರಿಯಾಕ್ಷನ್ ಆಗುತ್ತೆ, ಅಥವಾ ಯಾವುದೋ ಒಂದು ಕೆಮಿಕಲ್ ಅದರ ಮೇಲೆ ಬಿತ್ತು ಅಂತ ತಿಳ್ಕೊಳ್ಳಿ. ಸೊ ಬುಕ್ ಸುಡುತ್ತೋ ಅಥವಾ ಸುಡಲ್ವೋ, ಅಲ್ಲೇ ಕರಗುತ್ತೋ, ಏನಾಗುತ್ತೆ? ಸೊ ಈ ಥರ ನಾವು ಅದ್ರ ಬಗ್ಗೆ ಅಧ್ಯಯನವನ್ನು ಮಾಡ್ತೀವಿ, ಸ್ಟಡಿನ ಮಾಡ್ತೀವಿ. ಸೊ ಅದಕ್ಕೆ ಸಿಂಪಲಾಗಿ ಏನಂತಾರೆ ಅಂದರೆ ರಸಾಯನಶಾಸ್ತ್ರ ಅಂತ ಕರೀತಾರೆ. ಏನಂತಾರೆ? ರಸಾಯನಶಾಸ್ತ್ರ. ಇನ್ನು ಈ ರಸಾಯನಶಾಸ್ತ್ರ ಕೆಮಿಸ್ಟ್ರಿ ಅಂತಲೂ ಕರೀತಾರೆ, ಇಂಗ್ಲೀಷ್ ನಿಮ್ಗೆ ಗೊತ್ತಿದೆ ಆಲ್ರೆಡಿ. ಸೊ ಈ ಶಬ್ದ ಹೆಂಗೆ ಬತ್ತಪ್ಪ ಅಂದರೆ, ಈ ಶಬ್ದ ಬಂದಿರೋದು ಈಜಿಪ್ಟಿಯನ್ ಪದದಿಂದ ಉತ್ಪತ್ತಿ ಆಗಿರ್ತಕ್ಕಂಥ ಇದು ಶಬ್ದ. ಸೊ ಕೆಮಿಯಾ ಅಂದರೆ ಕಪ್ಪು ಬಣ್ಣ, ಅಂದರೆ ಬ್ಲ್ಯಾಕ್ ಕಲರ್ ಎಂದರ್ಥ. ನೀವು ಬೇಕಾದ್ರೆ ನೋಡ್ರಿ, ಯಾವುದೇ ಒಂದು ವಸ್ತುವನ್ನು ತೊಗೊಂಡ್ರೆ ಅದನ್ನು ಸುಟ್ಟರೆ ನಮ್ಗೆ ಸಿಗೋದು ಬ್ಲ್ಯಾಕ್ ಕಲರ್ ಪೌಡರು. ಸೊ ಹೀಗಾಗಿ ಈಜಿಪ್ಟಿಯನ್ ಪದ ಉತ್ಪತ್ತಿ ಆಗಿರ್ತಕ್ಕಂಥ ಶಬ್ದ ಕೆಮಿಯಾ ಅಂದ್ರೆ ಬ್ಲ್ಯಾಕ್ ಕಲರ್ ಅಥವಾ ಕಪ್ಪು ಬಣ್ಣ. ಅಂದರೆ ಮ್ಯಾಕ್ಸಿಮಮ್ ನಿಮ್ಗೆ ಗೊತ್ತಿದೆ ಆಲ್ರೆಡಿ. ಸೊ ಯಾವುದೇ ಒಂದು ವಸ್ತು ಸುಟ್ಟು ಹೋದರೆ ಅದರಲ್ಲಿ ಸಿಗೋದೇ ನಿಮಗೆ ಬ್ಲ್ಯಾಕ್ ಕಲರ್ ಪೌಡರ್, ಬ್ಲ್ಯಾಕ್ ಕಲರ್ ಹೊಗೆ, ಆಯಿತಾ? ಸೊ ಹೀಗಾಗಿ ಅದನ್ನು ಕೆಮಿಸ್ಟ್ರಿ ಅಂತ ಕರೆದುಬಿಟ್ಟಿದ್ದಾರೆ, ಆವಾಗಿನಿಂದನೇ ಕರೆದುಬಿಟ್ಟಿದ್ದಾರೆ. ಸೊ ಇದಾದಮೇಲೆ ನಮಗೆ ಪಿತಾಮಹಗಳು ಕೂಡ ಇಲ್ಲಿ ಸ್ಟಡಿ ಮಾಡಬೇಕಾಗುತ್ತೆ. ಯಾಕಂದರೆ ಪಿತಾಮಹದ ರಿಲೇಟೆಡ್ ಕ್ವಶನ್ಗಳು ನಿಮಗೆ ಎಕ್ಸಾಮಲ್ಲಿ ಬಂದಿರುತ್ತೆ. ಪ್ರಾಚೀನ ರಸಾಯನಶಾಸ್ತ್ರದ ಪಿತಾಮಹ. ನೋಡಿ, ಪ್ರಾಚೀನ ರಸಾಯನಶಾಸ್ತ್ರ ಅಂದರೆ ಪ್ರಾಚೀನ ಕಾಲದ ರಸಾಯನಶಾಸ್ತ್ರ ಇತ್ತು ಅಂತಕ್ಕಂಥದ್ದು ನಮಗೆ ಗೊತ್ತಾಗುತ್ತಿಲ್ಲ, ಹೌದಾ? ಸೊ ಪ್ರಾಚೀನ ರಸಾಯನಶಾಸ್ತ್ರದ ಪಿತಾಮಹ ಅಂದರೆ ಯಾರು? ಹೆನ್ರಿ ಕೆವೆಂಡಿಶ್, ಬ್ರಿಟನ್. ಇವರು ಬ್ರಿಟನ್ದವರು. ಸೊ ಬ್ರಿಟನ್ದವರು ಪ್ರಾಚೀನ ರಸಾಯನಶಾಸ್ತ್ರದ ಪಿತಾಮಹ. ಇದಾದಮೇಲೆ ಬರೆದು ಆಧುನಿಕ ರಸಾಯನಶಾಸ್ತ್ರದ ಪಿತಾಮಹ ಆಂಟಿ ಲವೋಜರ್, ಫ್ರಾನ್ಸ್ ದೇಶದವರು. ಲಕ್ಷಿಡಿ, ಪ್ರಾಚೀನದವರು ಬೇರೆ ಇದ್ದಾರೆ, ಆಧುನಿಕ ರಸಾಯನಶಾಸ್ತ್ರದ ಪಿತಾಮಹ ಇಬ್ಬರು ಬೇರೆ ಇದ್ದಾರೆ. ಸೊ ಇದನ್ನು ನೀವು ಲಕ್ಷ್ಯದಲ್ಲಿ ಇಡಬೇಕು. ಇನ್ನು 2011 ನಿಮ್ಗೆ ಗೊತ್ತಿರಬಹುದು, 2011ರಲ್ಲಿ ಅಂದರೆ ಅಂತಾರಾಷ್ಟ್ರೀಯ ರಸಾಯನಶಾಸ್ತ್ರದ ವರ್ಷವಾಗಿ ಆಚರಣೆ ಮಾಡಿದೆ. ಇದಕ್ಕೆ ಕಾರಣ ಏನಪ್ಪ ಅಂದರೆ,
ನಮ್ಮ ಪೋಲೆಂಡ್ ದೇಶದ ವಿಜ್ಞಾನಿಯಾದ ಮೇಡಮ್ ಮ್ಯಾರಿ ಕ್ಯೂರಿ ಅವರು ರೇಡಿಯಂನ ಆವಿಷ್ಕರಿಸಿದ್ದು ಅದೇ ವರ್ಷದಲ್ಲಿ, ಅಂದರೆ ಅದೇ ವರ್ಷದಲ್ಲೆಲ್ಲ 1911ರಲ್ಲಿ ಅವರಿಗೆ ನೊಬೆಲ್ ಪ್ರೈಸ್ ಸಿಕ್ಕಿತ್ತು. ಸೊ ಅದಕ್ಕಾಗಿ ಅವರ ಒಂದು ನೆನಪಿನ ಒಂದು ಕಾಣಿಕೆ ಇರಲಿ ಅಂಥೇಳಿ 2011ನೇ ವರ್ಷವನ್ನು ಅಂತಾರಾಷ್ಟ್ರೀಯ ರಸಾಯನಶಾಸ್ತ್ರದ ವರ್ಷವಾಗಿ ಆಚರಣೆ ಮಾಡಲಾಯಿತು. ಯಾರ ನೆನಪಿನಗೋಸ್ಕರ ಅಂದರೆ ಮೇಡಮ್ ಮ್ಯಾರಿ ಕ್ಯೂರಿ. ಇವ್ರೇನು ಆವಿಷ್ಕಾರ ಮಾಡಿದ್ರು ಅಂದರೆ ರೇಡಿಯಂನ ಕಂಡುಹಿಡಿದಿದ್ರು. ನಿಮ್ಗೆ ಗೊತ್ತಿರ್ಬೋದು, ಅಲ್ಲಲ್ಲಿ ಡಿಜಿಟಲ್ ಬೋರ್ಡ್ ಇರುತ್ತೆ. ಡಿಜಿಟಲ್ ಬೈಕು ಅಥವಾ ಫೋರ್ ವೀಲರ್ಸ್ ಮೇಲೆ ರೆಡ್ಡು ಯೆಲ್ಲೋ ಗ್ರೀನ್ ಕಲರ್ನ ಹಚ್ಚಿರ್ತಾರೆ. ಯಾವಾಗ ಬೆಳಕು ಬೀಳುತ್ತೆ ಅದು ನಮಗೆ ಒಂಥರ ಶೈನಿಂಗ್ ಆಗಿ ನಮ್ಗೆ ಕಾಣಿಸ್ತಾ ಇರುತ್ತೆ. ಸೊ ಅದೇ ರೇಡಿಯಮ್. ಸೊ ಆ ರೇಡಿಯಂನ ಕಂಡು ಹಿಡಿದವ್ರೆ ಇವರೇ ನಮ್ಮ ಮೇಡಮ್ ಮೇರಿ ಕ್ಯೂರಿ ಅಂತಕ್ಕಂಥವ್ರು ಕಂಡು ಹಿಡಿದಿದ್ರು. ಸೊ ಹೀಗಾಗಿ ಅವರ ಒಂದು ನೆನಪಿಗೋಸ್ಕರ ಇದನ್ನು 2011ರಲ್ಲಿ ಅಂತಾರಾಷ್ಟ್ರೀಯ ರಸಾಯನಶಾಸ್ತ್ರ ವರ್ಷವಾಗಿ ಆಚರಣೆಯನ್ನು ಮಾಡಲಾಗಿತ್ತು. ಸೊ ಏನು ವಿಶ್ವದಲ್ಲೇ ಮೊದಲ ಬಾರಿಗೆ ನೊಬೆಲ್ ಪಾರಿತೋಷಕ ಪಡೆದುಕೊಂಡ ಮಹಿಳಾ ವಿಜ್ಞಾನಿ ಅಂದ್ರೆ ಇವರೇನೆ ನೋಡಿ. ಯಾಕೆಂದರೆ ಫಸ್ಟ್ ಪ್ರೈಸ್ ತೊಗೊಂಡಿದ್ದು ಇವರೇ. ಸೊ ಮಹಿಳಾ ವಿಜ್ಞಾನಿ ಅಂದರೆ ಇವರೇ. ಯಾರು? ಮೇಡಮ್ ಮ್ಯಾರಿ ಕ್ಯೂರಿ. ಇವರೇ ಮೊದಲನೇ ಒಂದು ನೊಬೆಲ್ ಪ್ರೈಸ್ನ ತೊಗೊಂಡ್ಕೊಂಡವರು. ಇದಾದಮೇಲೆ ಮೇಡಮ್ ಕ್ಯೂರಿ ಅವರಿಗೆ ಮುಂದೆ ಲ್ಯುಕೇಮಿಯಾ ಅಂತಕ್ಕಂಥ ಕ್ಯಾನ್ಸರ್ ಆಯಿತು. ಸೊ ಬ್ಲಡ್ ಕ್ಯಾನ್ಸರ್ ಆಯಿತು. ಅದರಿಂದ ಅವರು ಮುಂದೆ ಸಾವನ್ನಪ್ತಾರೆ. ಸೊ ಈ ಸಾವನ್ನಪ್ಪೋದಕ್ಕೆ ಮೇನ್ ರೀಸನ್ ಏನಪ್ಪ ಅಂದರೆ ಆ ರೇಡಿಯಂನಲ್ಲಿ ಇರ್ತಕ್ಕಂಥ ಗ್ಯಾಮಾ ರೇಸ್ ಏನು ಹೊರಗೆ ಬೀಳುತ್ತಲ್ಲ, ಸೊ ಅದರ ಒಂದು ಗ್ಯಾಮಾ ರೇಸ್ ಬಾಡಿ ಮೇಲೆ ಬಿದ್ದು ಅವರಿಗೆ ಮುಂದೆ ಕಾಯಿಲೆ ಉಂಟಾಗಿ ಅವರು ಸಾವನ್ನು ಒಪ್ತಾರೆ. ಸೊ ಹೀಗಾಗಿ ಅವರ ಒಂದು ನೆನಪಿಗೋಸ್ಕರ ಈ ಒಂದು ಮಹಿಳಾ ವಿಜ್ಞಾನಿ ಅಂತ ತಿಳ್ಕೊಂಡು ಸೊ 2011ರಲ್ಲಿ ಆ ಒಂದು ರಸಾಯನಶಾಸ್ತ್ರ ದಿವಸ ಅಂತ ಆಚರಣೆ ಮಾಡಿದರು. ಇದಾದಮೇಲೆ ವಿಶ್ವದಲ್ಲೇ ಮೊದಲ ಬಾರಿಗೆ ನೊಬೆಲ್ ಪಾರಿತೋಷಕ ಪಡೆದುಕೊಂಡ ವಿಜ್ಞಾನಿ ಅಂದರೆ ಜೆಂಟ್ಸು. ಇಲ್ಲಿ ಇವರು ಲೇಡೀಸ್ ಕೇಳಿ ಜಸ್ಟ್ ಆಯಿತು. ಇನ್ನು ಪುರುಷರು ಯಾರು ತೊಗೊಂಡ್ರಪ್ಪ ಅಂದರೆ ವಿಲಿಯಂ ರಾಂಜನ್ ಅಂತಕ್ಕಂಥ ವಿಜ್ಞಾನಿಯವರು ತಗೊಂಡ್ರು. ಅವರು ಎದಕ್ಕೆ ತೊಗೊಂಡ್ರು ಅಂದರೆ ಇವರು 1995ರಲ್ಲಿ ಎಕ್ಸ್ರೇನ ಆವಿಷ್ಕರಿಸಿದ್ರು. ಸೊ ಅದಕ್ಕಾಗಿ 1901ರಲ್ಲಿ ನೊಬೆಲ್ ಪಾರಿತೋಷಕ ಅವರಿಗೆ ದೊರೆತು. ಅಂದರೆ 5 ವರ್ಷಗಳ ಸತತ ಒಂದು ಪ್ರಯತ್ನ ನಂತರ ಅವರಿಗೆ ಆ ಒಂದು ನೊಬೆಲ್ ಪ್ರೈಸ್ ಅವರಿಗೆ ಸಿಕ್ತು. ಯಾಕಂದರೆ ಎಕ್ಸ್ರೇ ನಿಮ್ಗೆ ಗೊತ್ತಿರೋದು, ಯಾರಾದರೂ ನೀವು ಬಿದ್ದರೆ, ನಿಮ್ಮ ಕೈಕಾಲು ಮುರಿದ್ರೆ, ನಿಮ್ಮ ಬಾಡಿ ಫ್ರ್ಯಾಕ್ಚರ್ ಆದರೆ ಫಸ್ಟ್ ಮಾಡೋದೇ ಎಕ್ಸ್ರೇನೇ. ಅಂದರೆ ಯಾವ ಎಲ್ಲಿ ಬಿಟ್ಟಿದೆ, ಎಲ್ಲಿ ಮುರಿದಿದೆಯೋ ಅಂತ ಚೆಕ್ ಮಾಡೋದು ಈ ಎಕ್ಸ್ರೇ ಮುಖಾಂತರ. ನಿಮಗೆಲ್ಲ ಗೊತ್ತೇ ಇದೆ. ಸೊ ಆ ಎಕ್ಸ್ರೇನ ಕಂಡು ಹಿಡಿದವರೇ ಇವರು ವಿಲಿಯಂ ರಾಂಟ್ಜನ್. ಎಸ್ನೇ ಇಸ್ವಿಯಲ್ಲಿ 1895ರಲ್ಲಿ. ಬಟ್ ನೊಬೆಲ್ ಪ್ರೈಸ್ ಸಿಕ್ಕಿದ್ದು 1901ರಲ್ಲಿ. ಇನ್ನು ಎಕ್ಸ್ರೇ ಬಗ್ಗೆ ಜಸ್ಟ್ ನಿಮ್ಗೆ ಹೇಳಿದ್ದೆ. ಎಕ್ಸ್ರೇನು ಮೂಳೆ ಮುರಿತ ಸುಲಭವಾಗಿ ಪತ್ತೆ ಹಚ್ಚಲು ಒಂದು ಬಳಸ್ತಕ್ಕಂಥ ಸಾಧನ. ಓಕೆನಾ. ಇನ್ನು ರಸಾಯನಶಾಸ್ತ್ರವು ಭೌತಶಾಸ್ತ್ರ, ಜೀವಶಾಸ್ತ್ರ, ಕೃಷಿಯಲ್ಲಿ ಮತ್ತು ಭೌಗೋಳಿಕ ಅಧ್ಯಯನದಲ್ಲಿ ಮುಖ್ಯ ಪಾತ್ರವನ್ನು ವಹಿಸುತ್ತೆ. ನಿಮಗೆಲ್ಲ ಗೊತ್ತಿರಬಹುದು. ಸೊ ಫಿಸಿಕ್ಸ್ ತೊಗೊಂಡ್ರೆ ಫಿಸಿಕ್ಸ್ನಲ್ಲಿ ಏನಕ್ಕೆ ನಮಗೆ ಕೆಮಿಸ್ಟ್ರಿ ಯೂಸ್ ಆಗುತ್ತೆ ನಿಮ್ಗೆ ಗೊತ್ತಿರ್ಬೋದು. ಸೆಮಿ ಕಂಡಕ್ಟರ್. ಏನಿದು ಸೆಮಿ ಕಂಡಕ್ಟರ್? ಕಂಡಕ್ಟರ್, ಸೆಮಿ ಕಂಡಕ್ಟರ್ ಆ್ಯಂಡ್ ಇನ್ಸುಲೇಟರ್ ಅಂತ ಬರುತ್ತೆ. ಸೊ ಏನು ಈ ಸೆಮಿ ಕಂಡಕ್ಟರ್? ಸೆಮಿ ಕಂಡಕ್ಟರ್ ಅಂದರೆ ಡಿವೈಸ್. ನಿಮ್ಮ ಮನೇಲಿ ಇರೋದಿಲ್ಲ ಸೋಲಾರ್ ಪ್ಲೇಟು, ಅಥವಾ ನಿಮ್ಮ ಹೊಲದಲ್ಲಿ ಸೋಲಾರ್ ಪ್ಲೇಟ್ ಕುಣಿಸಿರ್ತೀರ, ವಾಟರ್ ಹೀಟರ್ ನೀವು ಕುಣಿಸಿರ್ತೀರ, ಸೋಲಾರ್ ವಾಟರ್ ಹೀಟ್ರು. ಸೊ ಈ ಸೋಲಾರ್ ಪ್ಯಾನೆಲ್ ತಯಾರಾಗೋದೇ ಈ ಸೆಮಿ ಕಂಡಕ್ಟಿಂಗ್ ಡಿವೈಸಿಂದ. ಸೆಮಿ ಕಂಡಕ್ಟರ್ಲಿರೋದೇ ಜರ್ಮೇನಿಯಮು, ಇಂಡಿಯಮು, ಸಿಲಿಕಾನು, ಇವೆಲ್ಲ ಏನು ಕೆಮಿಸ್ಟ್ರಿಯ ಒಂದು ಎಲಿಮೆಂಟ್ಸ್ ಇದೆ. ಸೊ ಈ ಎಲಿಮೆಂಟ್ಸ್ಗಳನ್ನು ಯೂಸ್ ಮಾಡಿಕೊಂಡು ಒಂದು ಡಿವೈಸ್ನ ಅವರು ತಯಾರಿಸ್ತಾರೆ. ಸೊ ಅವ್ರು ಏನು ಹೇಳ್ತಾರೆ, ರಸಾಯನಶಾಸ್ತ್ರವು ಭೌತಶಾಸ್ತ್ರ ಅಧ್ಯಯನದಲ್ಲಿ ಮುಖ್ಯ ಪಾತ್ರವನ್ನು ವಹಿಸುತ್ತೆ. ಇದೇ ಥರ ನೀವು ಜೀವಶಾಸ್ತ್ರ, ಬಯಾಲಜಿನ ತಗೊಂಡ್ರೆ, ಬಯಾಲಜಿ ಅಂದರೆ ಬಯೋಕೆಮಿಕಲ್ ರಿಯಾಕ್ಷನ್ಸ್. ಯಾವುದು ಪ್ಲ್ಯಾಂಟ್ಸ್ ಇರ್ಬೋದು, ಅಥವಾ ಆ್ಯನಿಮಲ್ಸ್ ಇರ್ಬೋದು, ಅಥವಾ ಹ್ಯೂಮನ್ ಬಾಡಿ ಇರ್ಬೋದು, ಇದರಲ್ಲಿ ನಡೀತಕ್ಕಂಥ ಪ್ರತಿಯೊಂದು ರಿಯಾಕ್ಷನ್ಸ್ ಕೂಡ ಸೊ ಕೆಮಿಸ್ಟ್ರಿಗೆ ಸಂಬಂಧಪಟ್ಟಿರುತ್ತೆ. ಫಾರ್ ಎಕ್ಸಾಂಪಲ್ ಪ್ರೋಟೀನ್ ತಗೊಂಡ್ರೆ, ಪ್ರೋಟೀನ್ ಏನಿದೆ ಆ್ಯಕ್ಚುಲಿ ಒನ್ ಟೈಪ್ ಆಫ್ ದ ಕೆಮಿಕಲ್ ಕಂಪೌಂಡ್ಸ್ ಇದೆ, ಹೌದಾ. ಸೊ ಈ ಪ್ರೋಟೀನನ್ನು ನಾವು ಕೆಮಿಸ್ಟ್ರಿಯಲ್ಲಿ ಕೂಡ ಸ್ಟಡಿ ಮಾಡ್ತೀವಿ, ಬಯಾಲಜಿನಲ್ಲಿ ಕೂಡ ಸ್ಟಡಿ ಮಾಡ್ತೀವಿ. ಸೊ ಅಮಿನೋ ಆ್ಯಸಿಡ್ಸು, DNA, RNA ಇವೆಲ್ಲ ಏನಿದೆ ಎಲ್ಲ ಕೆಮಿಕಲ್ ಕಂಪೌಂಡ್. ಬಟ್ ಸಂಬಂಧಪಟ್ಟಿದ್ದು ಜೀವಶಾಸ್ತ್ರಕ್ಕೆ, ಅಂದರೆ ಕೋರಿಲೇಟೆಡ್ ಇದೆ ರಸಾಯನಶಾಸ್ತ್ರ ಮತ್ತು ಜೀವಶಾಸ್ತ್ರ. ಅದು ಬಿಟ್ಟರೆ ಕೃಷಿಯಲ್ಲಿ ಮತ್ತು ಭೌಗೋಳಿಕ ಅಧ್ಯಯನದಲ್ಲಿ. ಕೃಷಿಯಲ್ಲಿ ಅಂದರೆ ನೀವು ಕೃಷಿನ ತಗೊಂಡ್ರೆ, ನೀವು ನಿಮ್ಮ ಹೊಲದಲ್ಲಿ
ವನಸ್ಪತಿ ಅಂದರೆ ಬೆಳೆಗಳಿದ್ರೆ ಬೆಳೆಗಳಿಗೆ ನೀವು ಔಷಧಿಯನ್ನು ಸ್ಪ್ರೇ ಮಾಡ್ತೀರಿ. ಯಾಕೆ ಸ್ಪ್ರೇ ಮಾಡ್ತೀರಾ? ಆ ಔಷಧಿ ತಯಾರಾಗೋದು ಹೇಗೆ? ಕೆಮಿಕಲ್ ಕಂಪೌಂಡ್ದಿಂದಾನೇ ಆ ಔಷಧನ ತಯಾರು ಮಾಡ್ತಾರೆ. ಸೊ ಹೀಗಾಗಿ ಕೃಷಿಯಲ್ಲಿ ಕೂಡ ಒಂದು ಪ್ರಮುಖವಂಥ ಪಾತ್ರವನ್ನು ವಹಿಸುತ್ತೆ. ಯೂರಿಯಾ ಯೂಸ್ ಮಾಡ್ತೀರಾ, DAP ಯೂಸ್ ಮಾಡ್ತೀರಾ, ಹೌದಾ? ಇದ್ರ ಬಿಟ್ಟರೆ ನೀವು ಇನ್ನು ಬೇರೆ ಬೆಳೆಗೆ ಸಂಬಂಧಪಟ್ಟಿರ್ತಕ್ಕಂಥ ಬೇರೆ ಔಷಧಿಗಳನ್ನು ನೀವೆಲ್ಲ ಯೂಸ್ ಮಾಡಿರ್ತೀರ. ಸೊ ಹೀಗಾಗಿ ಅಗ್ರಿಯಲ್ಲಿ ಕೂಡ ಇದು ಒಂದು ಇಂಪಾರ್ಟೆಂಟ್ ರೋಲ್ನಲ್ಲಿ ವಹಿಸುತ್ತೆ. ಇನ್ನು ಭೌಗೋಳಿಕ ಅಧ್ಯಯನದಲ್ಲಿ ಭೂಗೋಳದಲ್ಲಿ ಹೇಗೆ ಅಧ್ಯಯನ ಆಗುತ್ತೆ ಹೇಳಿ ನೋಡಿ. ಈಗ ನೀವು ವಾತಾವರಣದ ಒಂದು ಟೆಂಪ್ರೇಚರ್ನ ಮೇಜರ್ಮೆಂಟ್ ಮಾಡಬೇಕಾದ್ರೆ ನೀವು ಥರ್ಮೋಮೀಟರ್ನ ಅಲ್ಲಿ ಯೂಸ್ ಮಾಡ್ತಾರೆ. ಥರ್ಮೋಮೀಟರ್ ಏನಿರುತ್ತೆ? ಮರ್ಕ್ಯುರಿ ಏನಿದು? ಒನ್ ಆಫ್ ದ ಕೆಮಿಕಲ್ ಕಂಪೌಂಡು. ಸೊ ಮರ್ಕ್ಯುರಿಯನ್ನು ಯೂಸ್ ಮಾಡಿ ಥರ್ಮೋಮೀಟರ್ನ ತಯಾರು ಮಾಡಿರ್ತಾರೆ. ಇದೆಲ್ಲ ನಿಮ್ಗೆ ಗೊತ್ತಿಲ್ಲ, ಬಟ್ ಮರ್ಕ್ಯುರಿ ಅನ್ನೋದರಲ್ಲಿ ಯೂಸ್ ಮಾಡಿರ್ತಾರೆ. ಸೊ ಈ ಥರ ಇನ್ನೂ ಬೇಕಾದಷ್ಟೇ ಹೈಡ್ರೋಜನ್ ಫ್ಯೂಯಲ್ ಸೆಲ್ ಇರುತ್ತೆ. ಆಮೇಲೆ ಲೀಡ್ ಸ್ಟೋರೇಜ್ ಬ್ಯಾಟ್ರಿ ಸಿಗುತ್ತೆ. ಅದಾದಮೇಲೆ ಫ್ಯೂಯಲ್ ಸೆಲ್ ಇರುತ್ತೆ. ಈ ಥರ ಇನ್ನೂ ಅನೇಕವಾದಂಥ ಒಂದು ಈ ಹೈಡ್ರೋಜನ್ ಫ್ಯೂಯಲ್ ಸೆಲ್ ತೊಗೊಂಡ್ರೆ ಇದನ್ನು ಏನಕ್ಕೆ ಯೂಸ್ ಮಾಡ್ತಾರೆ ಅಂದರೆ ಪವರ್ ಜನ್ರೇಷನ್ ಮಾಡೋ ಸಲುವಾಗಿ ಹೈಡ್ರೋಜನ್ ಫ್ಯೂಯಲ್ ಸೆಲ್ಗಳನ್ನು ಯೂಸ್ ಮಾಡ್ತಾರೆ. ಎಲ್ಲಿ? ರಾಕೆಟ್ನಲ್ಲಿ ಯೂಸ್ ಮಾಡ್ತಾರೆ. ಸೊ ಇದು ಕೂಡ ಒಂದು ಸ್ಪೇಸ್ ಸ್ಟಡಿ ಮಾಡೋಕ್ಕೆ ಆ ರಾಕೆಟ್ನ ನಾವು ಯೂಸ್ ಮಾಡ್ತೀವಿ. ಅದು ಬಿಟ್ಟರೆ ಈಗ ನೋಡಿ, ಉಪಗ್ರಹವನ್ನು ಬಿಟ್ಟಿರ್ತಾರೆ ಆಕಾಶದಲ್ಲಿ, ಅವು ಮೇಲೆ ಹೋಗ್ತವೆ. ಅದಾದ ನಂತರ ಅಲ್ಲಿ ಯಾವುದೇ ರೀತಿ ಇಲೆಕ್ಟ್ರಿಕಲ್ ಪವರ್ ಸಪ್ಲೈ ಅದಕ್ಕೆ ಕೊಡೋಕ್ಕೆ ಆಗಲ್ಲ. ಸೊ ಅಲ್ಲಿ ಅವ್ರು ಏನು ಯೂಸ್ ಮಾಡ್ತಾರೆ ಅಂದರೆ ಸೋಲಾರ್ ಪ್ಯಾನೆಲ್ನ ಯೂಸ್ ಮಾಡ್ತಾರೆ. ಸೋಲಾರ್ ಪ್ಯಾನೆಲ್ಲು ಸೊ ಇನ್ಕ ನಿಮ್ಗೆ ಹೇಳಿದ್ದೆ ನಾನು ಸೋಲಾರ್ ಪ್ಯಾನೆಲ್ ಯಾವ ಥರ ತಯಾರಾಗುತ್ತೆ ಅಂತ. ಸೊ ಈ ಥರ ಒಂದು ಭೌಗೋಳಿಕ ಅಧ್ಯಯನದಲ್ಲಿ ಈ ಕೆಮಿಸ್ಟ್ರಿ ಒಂದು ಮುಖ್ಯವಾದಂಥ ಪಾತ್ರವನ್ನು ವಹಿಸುತ್ತೆ. ಇನ್ನು ನಿಮ್ಗೆ ಗೊತ್ತಿರುವುದು IUPAC ಸಂಬಂಧಪಟ್ಟಿರ್ತಕ್ಕಂಥ ಕ್ವಶನ್ಗಳು ಕೂಡ ಬಂದಿರುತ್ತೆ. ಸೊ IUPAC ಅಂದರೆ ಏನು? ನಿಮ್ಗೆ ಗೊತ್ತಿರುವುದು IUPAC ಅಂದರೆ ಅಂದರೆ ಇಂಟರ್ನ್ಯಾಷನಲ್. ಇಲ್ಲಿದೆ ನೋಡಿ, ಇಂಟರ್ನ್ಯಾಷನಲ್. ಅಂದರೆ ಇಂಟರ್ನ್ಯಾಷನಲ್, U ಅಂದರೆ ಯೂನಿಯನ್, P ಅಂದರೆ ಪ್ಯೂರ್ ಆ್ಯಂಡ್ ಅಪ್ಲೈಡ್ ಕೆಮಿಸ್ಟ್ರಿ. ಇದ್ರ ಲಾಂಗ್ ಫಾರ್ಮ್ ಇದೆ. ಸೊ ಈ ಲಾಂಗ್ ಫಾರ್ಮನ್ನು ನೆನಪಾರಬೇಡಿ, ಯಾಕಂದರೆ ಇದ್ರ ರಿಲೇಟೆಡ್ ಕೂಡ ಕ್ವಶನ್ಗಳು ಬಂದಿರುತ್ತೆ ಅದರಲ್ಲಿ. ಇಂಟರ್ನ್ಯಾಷನಲ್ ಯೂನಿಯನ್ ಆಫ್ ಪ್ಯೂರ್ ಆ್ಯಂಡ್ ಅಪ್ಲೈಡ್ ಕೆಮಿಸ್ಟ್ರಿ, ಇದು IUPAC ಒಂದು ಲಾಂಗ್ ಫಾರ್ಮ್. ಇದ್ರ ಯೂಸ್ ಏನಪ್ಪ ಅಂದರೆ ನಾವು ನಮ್ಮ ಭಾರತ ದೇಶದಲ್ಲಿ ಅಥವಾ ಇಂಡಿಯಾದಲ್ಲಿ ನಾವೇನು ಒಂದು ಕೆಮಿಕಲ್ ಕಾಂಪೌಂಡ್ ರಿಸರ್ಚ್ ಆದರೆ ಅದಕ್ಕೊಂದು ಹೆಸರನ್ನ ಕೊಡ್ತೀವಿ. ಬಟ್ IUPAC ನಮ್ಗೆ ಏನು ಹೇಳುತ್ತಂದರೆ ನೀವು ಯಾವುದೇ ಒಂದು ಕೆಮಿಕಲ್ ಕಾಂಪೌಂಡ್ ರಿಸರ್ಚ್ ಆದರೆ ಅದಕ್ಕೆ IUPAC ಹೆಸರನ್ನು ಕೊಡಬೇಕು. IUPAC ಹೆಸರನ್ನು ಕೊಡಬೇಕು ಅಂದರೆ ಇದು ಅಂತಾರಾಷ್ಟ್ರೀಯ ಶುದ್ಧ ಮತ್ತು ಅನ್ವಯಿಕ ರಸಾಯನಶಾಸ್ತ್ರ ಸಂಸ್ಥೆಯ ಮುಖಾಂತರ ಅದಕ್ಕೊಂದು ಹೆಸರು ಬರುತ್ತೆ. ಈ IUPAC ಮುಖಾಂತರ ಏನು ನಾವು ಹೆಸರು ಕೊಡ್ತೀವೋ, ಸೊ ಈ ಹೆಸರನ್ನ ಇಡೀ ವರ್ಲ್ಡ್ನಲ್ಲಿ ಒಂದೇ ಹೆಸರಾಗಿ ಯೂಸ್ ಮಾಡೋಕ್ಕೆ ಬರುತ್ತೆ. ಫಾರ್ ಎಕ್ಸಾಂಪಲ್, ಈ ಮಿಥೇನ್ ಇದೆ. ಸೊ ಮಿಥೇನ್ ಬೇಡ, ಇಥೈಲ್ ಆಲ್ಕೋಹಾಲ್ ತೊಗೊಳ್ಳಿ. ಈ ಇಥೈಲ್ ಆಲ್ಕೋಹಾಲ್ನ ಅಥವಾ ನಾವು ಇಥೆನಾಲ್ನ ತೊಗೊಂಡ್ರೆ ಇದಕ್ಕೆ ಇಡೀ ವರ್ಲ್ಡ್ನಲ್ಲಿ ಬೇಕಾದಲ್ಲಿ ಹೋಗಿ ಇದನ್ನು ಸ್ಟ್ರಕ್ಚರ್ ನೀವು ತೆಗೆದು ಬಿಡಿಸ್ರೆ ಇದು ಇಥೆನಾಲ್ ಅಂತಲೇ ಹೇಳ್ತಾರೆ. ಇದು ಬಿಟ್ಟರೆ ಬೇರೆ ಯಾವುದೇ ಒಂದು ಶಬ್ದನ ಅದಕ್ಕೆ ಯೂಸ್ ಮಾಡೋಂಗಿಲ್ಲ. ಸೊ ಹೀಗಾಗಿ ಅಂತಾರಾಷ್ಟ್ರೀಯದಲ್ಲಿ ಕೂಡ ಆ ಒಂದು ಕಾಂಪೌಂಡ್ಗೆ, ಆ ಒಂದು ಮೂಲ ವಸ್ತುವಿಗೆ ಹೆಸರನ್ನು ಬಳಕೆ ಮಾಡೋಕ್ಕೆ ಉಪಯೋಗ ಆಗಬೇಕು ಅನ್ನೋ ಉದ್ದೇಶದಿಂದ IUPAC ಅಂತಕ್ಕಂಥ ಒಂದು ಸಿಸ್ಟಮ್ನವರು ನಿರ್ಮಾಣ ಮಾಡಿದ್ದಾರೆ. ಸೊ ಇದ್ರ ಮುಖಾಂತರ ನಾವು ಪ್ರತಿಯೊಂದು ಮಾಲಿಕ್ಯೂಲ್ಸ್ಗೆ ಹೆಸರನ್ನು ಕೊಡ್ತೇವೆ. ಇನ್ನು ಈ ಕೆಮಿಸ್ಟ್ರಿನ ನೋಡಿದ್ರೆ ಇದು ಅನೇಕ ಒಂದು ಶಾಖೆಗಳನ್ನು ಒಳಗೊಂಡಿರುತ್ತೆ. ನಿಮ್ಗೆ ಗೊತ್ತಿರ್ಬೋದು ಆಲ್ರೆಡಿ. ಸೊ ಫಸ್ಟ್ ಒಂದು ಶಾಖೆ ನೋಡಿದ್ರೆ ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿನ ತಗೊಂಡ್ರೆ ಇದಕ್ಕೆ ನಾವು ನಿರವಯವ ರಸಾಯನಶಾಸ್ತ್ರ ಅಂತ ಕರಿತೀವಿ. ಅಂದರೆ ನಿರವಯವ ರಸಾಯನಶಾಸ್ತ್ರ ನಮಗಷ್ಟು ಅನ್ನೋಕ್ಕೆ ಬರಲ್ಲ. ಸೊ ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಇದು ಕಾರ್ಬನ್ ಮೂಲಧಾತು ಮತ್ತು ಅದರ ಸಂಯುಕ್ತಗಳನ್ನು ಹೊರತುಪಡಿಸಿ ಉಳಿದ ಮೂಲಧಾತುಗಳ ಅಧ್ಯಯನವಾಗಿದೆ. ಅಂದರೆ ಕಾರ್ಬನ್ ಮತ್ತು ಅದರ ರಿಲೇಟೆಡ್ಸ್ ಏನೇನು ಕಂಪೌಂಡ್ಸ್ ಎಲ್ಲ ಅದನ್ನು ಬಿಟ್ಟು ಉಳಿದ ಎಲ್ಲ ಮೂಲಧಾತುಗಳ ಬಗ್ಗೆ ಅಧ್ಯಯನ ಮಾಡುವುದೇ ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ನೀರು ಅಂತ ಕೊಟ್ಟಿದ್ದಾರೆ. ಸೊ ನೀರು ನಾವು ತೊಗೊಂಡ್ರೆ ನೀರಿನಲ್ಲಿ ಯಾವುದೇ ರೀತಿ ಕಾರ್ಬನ್ ಬರಲ್ಲ ಅಥವಾ ಕಾರ್ಬನ್ ರಿಲೇಟೆಡು ಯಾವುದೇ ಮಾಲಿಕ್ಯೂಲ್ ಕೂಡ ಅಲ್ಲಿ ಬರಲ್ಲ, ಹೌದಾ? ಸೊ ಕಾರ್ಬನ್ನ ಬಿಟ್ಟು ಏನು ಸ್ಟಡಿ ಮಾಡ್ತೀವಿ ಅದೆಲ್ಲ ಬರೋದೇ ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿನಲ್ಲಿ. ಇನ್ನು ಸೆಕೆಂಡ್ ತೊಗೊಂಡ್ರೆ ಆರ್ಗ್ಯಾನಿಕ್ ಕೆಮಿಸ್ಟ್ರಿ. ಇದನ್ನೇ ನಾವು ಕನ್ನಡದಲ್ಲಿ ಸಾವಯವ ರಸಾಯನಶಾಸ್ತ್ರ ಅಂತ ಕರಿತೀವಿ.
ಸೊ ಈ ಒಂದು ಕೆಮಿಸ್ಟ್ರಿನಲ್ಲಿ ಇದು ಕಾರ್ಬನ್ ಸಂಯುಕ್ತಗಳ ಅಧ್ಯಯನವಾಗಿದೆ. ನೋಡಿ, ಇದು ಕಾರ್ಬನ್ ಸಂಯುಕ್ತಗಳ ಅಧ್ಯಯನವಾಗಿದೆ. ಅಂದರೆ ಕಾರ್ಬನ್ ರಿಲೇಟೆಡ್ ಯಾವುದೇ ಒಂದು ಮಾಲಿಕ್ಯೂಲ್ ಇರಲಿ ಅಥವಾ ಸಂಯುಕ್ತ ಇರಲಿ, ಬೇಕಾದಷ್ಟು ದೊಡ್ಡ ಮಾಲಿಕ್ಯೂಲ್ ಇರಲಿ, ಸಣ್ಣದ ಮಾಲಿಕ್ಯೂಲ್, ಯಾವುದೇ ಒಂದು ಮಾಲಿಕ್ಯೂಲ್ನ ನಾವು ಸ್ಟಡಿ ಮಾಡ್ತೀವಂದರೆ ಅದು ಇನ್ಕ್ಲೂಡ್ ಆಗೋದು ಯಾವುದರಲ್ಲಿ ಅಂದರೆ ಆರ್ಗ್ಯಾನಿಕ್ ಕೆಮಿಸ್ಟ್ರಿಯಲ್ಲೇ ಮಾತ್ರ ಇನ್ಕ್ಲೂಡ್ ಆಗೋದು. ಈಗ ನೀವು ಮಿಥೇನ ತಗೊಂಡ್ರೆ CH4 ಅಂತ ನಾವು ಬರಿತೀವಿ, ಹೌದಾ? ಸೊ ಈ CH4ನಲ್ಲಿ ನೋಡಿ, CH4, ಈ CH4ನಲ್ಲಿ ಇಲ್ಲಿ ನಿಮ್ಗೆ ಕಾಣಿಸ್ತೇವೆ ಈ C ಇದೆ ಅಲ್ವಾ? ಈ C ಅಂದರೆ ಕಾರ್ಬನ್ನು, H ಅಂದರೆ ಹೈಡ್ರೋಜನ್. ಸೊ ಈ C ಅಂದರೆ ಕಾರ್ಬನ್ ರಿಲೇಟೆಡ್ ಏನು ಮಾಲಿಕ್ಯೂಲ್ ಬರುತ್ತಲ್ಲ, ಸೊ ಅದನ್ನೇ ಸ್ಟಡಿ ಮಾಡೋದು ಅಂದ್ರೆ ಆರ್ಗ್ಯಾನಿಕ್ ಕೆಮಿಸ್ಟ್ರಿ. ಇನ್ನು ಫಿಸಿಕಲ್ ಕೆಮಿಸ್ಟ್ರಿನ ತಗೊಂಡ್ರೆ, ಫಿಸಿಕಲ್ ಕೆಮಿಸ್ಟ್ರಿ ಇದನ್ನು ನಾವು ಭೌತಿಕ ರಸಾಯನಶಾಸ್ತ್ರ ಅಂತ ಕರಿತೀವಿ. ಸೊ ಭೌತಿಕ ಈ ಶಬ್ದದಲ್ಲೇ ನಿಮ್ಗೆ ಗೊತ್ತಾಗುತ್ತೆ. ಭೌತಿಕ ಇದು ರಾಸಾಯನಿಕ ಕ್ರಿಯೆಗಳ ನಿಯಮ ಅಂದರೆ ಲಾಸು, ಪ್ರಿನ್ಸಿಪಲ್ಸು ಮತ್ತು ಸಿದ್ಧಾಂತಗಳ ಕುರಿತು ಅಧ್ಯಯನ ಮಾಡ್ತಕ್ಕಂಥ ಒಂದು ರಸಾಯನಶಾಸ್ತ್ರ. ಈ ಒಂದು ಕೆಮಿಕಲ್ ಕಾಂಪೌಂಡ್ ಇದೆ. ಸೊ ಆ ಕೆಮಿಕಲ್ ಕಾಂಪೌಂಡ್ ಯಾವ್ಯಾವ ಲಾಸ್ಗಳು ಅಪ್ಲೈ ಆಗುತ್ತವೆ, ಯಾವ ಲಾಸ್ ಅಥವಾ ಯಾವ ನಿಯಮಗಳು ಅದಕ್ಕೆ ಅಪ್ಲೈ ಆಗುತ್ತೆ, ಯಾವ ಥರ ಅದಕ್ಕೆ ತತ್ವಗಳನ್ನು ಅನ್ವಯ ಮಾಡಲಾಗುತ್ತೆ, ಪ್ರಿನ್ಸಿಪಲ್ಸ್ ಏನಿರುತ್ತೆ, ಯಾವ ಥಿಯರೀಸ್ ಮುಖಾಂತರ ಅದನ್ನು ನಾವು ಸ್ಟಡಿ ಮಾಡಬೇಕಾಗುತ್ತೆ. ಸೊ ಎಲ್ಲ ಒಳಗೊಂಡಿರೋ ರಸಾಯನಶಾಸ್ತ್ರ ಅಂದ್ರೆ ಭೌತಿಕ ರಸಾಯನಶಾಸ್ತ್ರ. ಇನ್ನು ನಾಲ್ಕನೇದು ಅಂತ ತಗೊಂಡ್ರೆ ಅನಾಲಿಟಿಕಲ್ ಕೆಮಿಸ್ಟ್ರಿ. ನೋಡಿ, ಹೆಡ್ಡಿಂಗ್ನಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ಅನಾಲಿಟಿಕಲ್ ಅಂದ್ರೆ ನಾವು ಏನು ಮಾಡ್ತೀವಿ ಅಂದರೆ ವಿಶ್ಲೇಷಣಾತ್ಮಕ ರಸಾಯನಶಾಸ್ತ್ರ. ವಿಶ್ಲೇಷಣೆ ಅಂದ್ರೆ ನಾವು ಏನು ಮಾಡ್ತೀವಿ ನೋಡಿ, ಈಗ ಒಂದು ದ್ರವ್ಯ ಅಥವಾ ಒಂದು ಮ್ಯಾಟ್ರ್ ಇದೆ, ಸಂಯೋಜನೆ, ಗುರುತಿಸುವಿಕೆ, ಬೇರ್ಪಡಿಸುವಿಕೆ. ನೋಡಿ, ಒಂದು ಮ್ಯಾಟ್ರ್ ಇದೆ ಅಂತ ತಿಳ್ಕೊಳ್ಳಿ, ಆ ಮ್ಯಾಟ್ರದು ಯಾವ ಥರ ನಾವು ಗುರುತನ್ನು ಮಾಡ್ತೀವಿ, ಯಾವ ಥರ ಗುರುತಿಸ್ತೀವಿ, ಯಾವ ಥರ ಬೇರ್ಪಡಿಸ್ತೀವಿ, ಪರಿಣಾತ್ಮಕ ನಿರ್ಧರಿಸುವಿಕೆ ಕುರಿತು ಅಧ್ಯಯನ ಮಾಡುವುದಾಗಿದೆ. ಅನಾಲಿಸಿಸ್. ಈಗ ನೋಡಿ, ನೀವು ಪೇಪರ್ ಅನಾಲಿಸಿಸ್ ಮಾಡ್ತಾರಲ್ವಾ, ಪೇಪರ್ ಅನಾಲಿಸಿಸ್ ಹೇಗೆ ಮಾಡ್ತಾರಾ? ಈಗ ನೋಡಿ, ಹೋದ ವರ್ಷ ಎಕ್ಸಾಮ್ ಆಯಿತು TET. ಆ TET ಎಕ್ಸಾಮಲ್ಲಿ ಯಾವ ಚಾಪ್ಟರ್ ರಿಲೇಟೆಡ್ಸು ಎಷ್ಟು ಕ್ವಶನ್ಸ್ ಕೇಳಿದ್ದಾರೆ, ಅದರ ಹಿಂದಿನ ವರ್ಷ ಯಾವ ಚಾಪ್ಟರ್ ರಿಲೇಟೆಡ್ ಎಷ್ಟು ಕ್ವಶನ್ಸ್ ಕೇಳಿದ್ದಾರೆ, ಅದರ ಹಿಂದಿನ ವರ್ಷ ಯಾವ ಚಾಪ್ಟರ್ ರಿಲೇಟೆಡ್ ಎಷ್ಟು ಕ್ವಶನ್ಸ್ಗಳನ್ನು ಕೇಳಿದ್ದಾರೆ. ಸೊ ನೀವು ಅನಾಲಿಸಿಸ್ ಮಾಡ್ತೀರಲ್ವಾ, ಸೊ ಇದೇ ಥರ ಒಂದು ಮ್ಯಾಟರ್ ಇದ್ದರೆ ಆ ಮ್ಯಾಟರ್ನ ಯಾವ ಥರ ನಾವು ಈ ಒಂದು ಐಡೆಂಟಿಫೈ ಮಾಡ್ತೀರಾ, ಅದನ್ನು ಸೆಪ್ರೇಷನ್ ಯಾವ ಥರ ಮಾಡ್ತೀರಾ, ಮತ್ತು ಅದರ ಪರಿಣಾತ್ಮಕ ನಿರ್ಧರಿಸುವಿಕೆ ಕುರಿತು ಏನು ಅಧ್ಯಯನ ಮಾಡ್ತೀವಲ್ವ, ಸೊ ಅದನ್ನೇ ಅನಾಲಿಟಿಕಲ್ ಕೆಮಿಸ್ಟ್ರಿ ಅಂತ ಕರೀತಾರೆ. ಹೌದಾ? ಓಕೆ. ಇನ್ನು ಬಯೋಕೆಮಿಸ್ಟ್ರಿ ಅಂದರೆ ಕನ್ನಡದಲ್ಲಿ ನಾವು ಇದಕ್ಕೆ ಜೈವಿಕ ಕೆಮಿಸ್ಟ್ರಿ ಅಂತ ಕರಿತೀವಿ. ಜೈವಿಕ ರಸಾಯನಶಾಸ್ತ್ರ. ಸೊ ಜೀವಿಗಳ ದೇಹದೊಳಗಿರುವ ಪದಾರ್ಥಗಳ ಅಧ್ಯಯನ. ಒಂದು ಜೀವಿ ಇದೆ ಅಂತ ತಿಳ್ಕೊಳ್ಳಿ, ಆ ಜೀವಿಗಳ ದೇಹದಲ್ಲಿ ಯಾವ ಪದಾರ್ಥಗಳಿವೆ, ಯಾವ್ಯಾವ ಇರುತ್ತೆ ನಿಮ್ಗೆ ಗೊತ್ತಿರ್ಬೋದು. ಈಗ ನಾವು ಲಿವಿಂಗ್ ಸೆಲ್ಸ್ನ ತಗೊಂಡ್ರೆ, ಲಿವಿಂಗ್ ಆರ್ಗಾನಿಸಮ್ಸ್ ತಗೊಂಡ್ರೆ ಅದರಲ್ಲಿ ಪ್ರೋಟೀನು, ವಿಟಮಿನ್ಸು, ಮಿನರಲ್ಸು, ಆ್ಯಸಿಡು, ಬೇಸು ಎಲ್ಲ ಥರ ಇರುತ್ತೆ. ಹೌದಾ? ಇದ್ರ ಬಿಟ್ಟರೆ ಏನಿರುತ್ತೆ ಹೇಳಿ? ಬೋನ್ಸ್ ಇರ್ತದೆ, ಆಮೇಲೆ ಏನಿರುತ್ತೆ, ಮಾಂಸ ಇರುತ್ತೆ, ಬ್ಲಡ್ ಇರುತ್ತೆ, ವಾಟರ್ ಕಂಟೆಂಟ್ಸ್ ಇರುತ್ತೆ, ಆಕ್ಸಿಜನ್ ಇರುತ್ತೆ. ಸೊ ಈ ಥರ ನಾವು ಒಂದು ಜೀವಿ ದೇಹದೊಳಗೆ ಇರತಕ್ಕಂಥ ಪದಾರ್ಥ ಅಧ್ಯಯನ ಏನು ಮಾಡ್ತೀವಿ, ಅದಕ್ಕೆ ಸಿಂಪಲ್ ಆಗಿ ಬಯೋಕೆಮಿಸ್ಟ್ರಿ ಅಂತ ಕರೀತಾರೆ. ಇನ್ನು ಕೊನೆಯದಾಗಿ ಒಂದು ಬರೋದಂದರೆ ಇಂಡಸ್ಟ್ರಿಯಲ್ ಕೆಮಿಸ್ಟ್ರಿ. ಹೆಡ್ಡಿಂಗ್ ತಕ್ಕಂತೆ ಇಂಡಸ್ಟ್ರಿ ಅಂದರೆ ನಿಮ್ಗೆ ಗೊತ್ತಿರೋ, ಇಂಡಸ್ಟ್ರಿ ಅಂದರೆ ಏನು? ಕಾರ್ಖಾನೆ, ಫ್ಯಾಕ್ಟ್ರಿ. ಇದನ್ನು ಶುದ್ಧ ಕನ್ನಡದಲ್ಲಿ ಕೈಗಾರಿಕೆಗಳ ಅಧ್ಯಯನ ಅಂತ ಕರಿತೀವಿ. ಕೈಗಾರಿಕೆ. ಈ ಮೇಲಿನ ಶಾಖೆಗಳಲ್ಲದೆ ಔಷಧೀಯ ರಸಾಯನಶಾಸ್ತ್ರ ಕೂಡ ಬರುತ್ತೆ, ಭೌಗೋಳಿಕ ರಸಾಯನಶಾಸ್ತ್ರ ಕೂಡ ಬರುತ್ತೆ, ಕೃಷಿ ರಸಾಯನಶಾಸ್ತ್ರ ಕೂಡ ಬರುತ್ತೆ, ರೋಗಹರ ರಸಾಯನಶಾಸ್ತ್ರ ಕೂಡ ಬರುತ್ತೆ, ಪರಮಾಣು ಬೀಜ ರಸಾಯನಶಾಸ್ತ್ರಗಳೆಂಬ ಇನ್ನೂ ಅನೇಕ ಶಾಖೆಗಳು ಈ ಕೆಮಿಸ್ಟ್ರಿಯಲ್ಲಿ ಕಾಣಬರುತ್ತೆ. ಬಟ್ ಮೇನ್ ಇಂಪಾರ್ಟೆಂಟ್ ಇರೋದೇ ಇಷ್ಟೇ. ಇಂಡಸ್ಟ್ರಿಯಲ್ ಕೆಮಿಸ್ಟ್ರಿ ಇರ್ಬೋದು, ಆಮೇಲೆ ಬಯೋಕೆಮಿಸ್ಟ್ರಿ ಇರ್ಬೋದು, ಅದಾದ ನಂತರ ಅನಾಲಿಟಿಕಲ್ ಕೆಮಿಸ್ಟ್ರಿ ಇರ್ಬೋದು, ಫಿಸಿಕಲ್ ಕೆಮಿಸ್ಟ್ರಿ ಇರ್ಬೋದು, ಆರ್ಗ್ಯಾನಿಕ್ ಕೆಮಿಸ್ಟ್ರಿ, ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ. ಇವು ಅತ್ಯಂತ ಉಪಯುಕ್ತವಾಗಿರ್ತಕ್ಕಂಥ ಕೆಮಿಸ್ಟ್ರಿ ಒಂದು ಬ್ರ್ಯಾಂಚಸ್ಗಳು. ಓಕೆನಾ? ಇದ್ರ ಬಿಟ್ಟರೆ ನಿಮಗಿನ್ನೂ ಇವೆಲ್ಲ ಬರುತ್ತೆ. ವಿಷಯ ರಸಾಯನಶಾಸ್ತ್ರ ಇರ್ಬೋದು, ಭೌಗೋಳಿಕ ರಸಾಯನಶಾಸ್ತ್ರ, ಕೃಷಿ ರಸಾಯನಶಾಸ್ತ್ರ, ರೋಗಹರ ರಸಾಯನಶಾಸ್ತ್ರ, ಪರಮಾಣು ಬೀಜ ರಸಾಯನಶಾಸ್ತ್ರ, ಇನ್ನೂ ಈ ಥರ ಅನೇಕ ಶಾಖೆಗಳು ಕಂಡುಬರುತ್ತವೆ. ಇನ್ನು ರಸಾಯನಶಾಸ್ತ್ರದ ಮಹತ್ವ, ಅದರ ಬಗ್ಗೆನೂ ಕೂಡ ನಾವು
ಸ್ಟಡಿ ಮಾಡುವ. ಈ ರಸಾಯನಶಾಸ್ತ್ರ ಅಂತ ತೊಗೊಂಡ್ರೆ ಎಲ್ಲಿ ಇದರ ಮಹತ್ವ ನಮಗೆ ಕಂಡು ಬರುತ್ತೆ. ಒಂದನೇದು ಫಸ್ಟ್ ತೊಗೊಂಡ್ರೆ ಇನ್ ದ ಮೆಡಿಸಿನ್, ಔಷಧಿಯಲ್ಲಿ ಕೆಮಿಸ್ಟ್ರಿ ಒಂದು ಇಂಪಾರ್ಟೆಂಟ್, ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಇದೆ. ಯಾಕೆಂದರೆ ನಿಮ್ಗೆ ಗೊತ್ತಿರೋದು ಈ ಮನುಷ್ಯ ಜೀವಿ ಅಂದ ಮೇಲೆ ಸಿಕ್ಕಾಪಟ್ಟೆ ಡಿಸೀಸ್ಗಳು, ರೋಗಗಳು ಬರ್ತಾ ಇರುತ್ತೆ. ಸೊ ಹೀಗಾಗಿ ಹೊಸ ಡಿಸೀಸ್ ಬಂದರೆ ಈಗ ಕೊರೋನಾ ಬಂದುಬಿಡ್ತು 2019ರಲ್ಲಿ. ಸೊ ಕೊರೋನಾಕ್ಕೆ ಯಾವುದೇ ರೀತಿ ಆ್ಯಂಟಿಬಯೋಟಿಕ್ ಇಲ್ಲ, ಯಾವುದೇ ಔಷಧಿ ಇಲ್ಲ, ಗೋಳಿ ಇಲ್ಲ, ಏನೂ ಇಲ್ಲ. ನೋಡಿರ್ಬೋದು ನೀವು ಎಷ್ಟು ಜನ ಸತ್ತೋದ್ರು, ಏನು ಪರಿಸ್ಥಿತಿ ಇಡೀ ಜಗತ್ತಿಂದು. ಸೊ ಹೀಗಾಗಿ ಔಷಧಿ ಮೆಡಿಸಿನ್ಸ್ ಅಂದ ಕೂಡಲೇ ಕೆಮಿಸ್ಟ್ರಿ ಒಂದು ಇಂಪಾರ್ಟೆಂಟ್ ರೋಲ್ನಲ್ಲಿ ಪ್ಲೇ ಮಾಡುತ್ತೆ. ನೋಡಿ, ಆ್ಯಂಟಿಬಯೋಟಿಕ್ ಅಂದರೆ ನಾವು ಆ್ಯಂಟಿಬಯೋಟಿಕ್ ಅಂದರೆ ಏನು? ಜ್ವರ ನಿವಾರಕಗಳು. ಅಂದರೆ ನಿಮಗೆ ಜ್ವರ ಬಂದರೆ ಅದನ್ನು ಕಡಿಮೆ ಮಾಡೋದು ಈ ಆ್ಯಂಟಿಬಯೋಟಿಕ್ ಟ್ಯಾಬ್ಲೆಟ್ಸ್. ಅದಾದಮೇಲೆ ಅನಾಲ್ಜೆಸಿಕ್ ಬಂದುಬಿಟ್ರೆ ನೋವು ನಿವಾರಕಗಳು ಅಂತ ಕರಿತೀವಿ ನಾವು. ನೋವು ಅಂದರೆ ನಮ್ಗೆ ಪೇನ್ ಆಗುತ್ತಾ ಇದ್ದರೆ ಪೇನ್ನ ಕಡಿಮೆ ಮಾಡೋಕ್ಕೆ ನಾವು ಅನಾಲ್ಜೆಸಿಕ್ ಈ ಒಂದು ಟ್ಯಾಬ್ಲೆಟ್ಸ್ನ ತೊಗೋತೀವಿ. ಅದಾದಮೇಲೆ ಟ್ರಾನ್ಸ್ ಈಕ್ಯುಲೇರ್ಸ್ಗಳನ್ನ ತೊಗೋತೀವಿ. ಉಪಶಮನಕಾರಕ ಅಂತ ಬರುತ್ತೆ, ಅದಕ್ಕೆ ಆ ಟ್ಯಾಬ್ಲೆಟ್ಸ್ನ ಯೂಸ್ ಮಾಡ್ತೀರಿ. ಅದಾದಮೇಲೆ ಆ್ಯಂಟಿಬಯೋಟಿಕ್ ಅಂತ ಬರುತ್ತೆ, ಪ್ರತಿಜೈವಿಕಗಳು, ಆ್ಯಂಟಿಬಯೋಟಿಕ್ಸ್. ಇದು ಇಂಪಾರ್ಟೆಂಟ್, ಪ್ರತಿಯೊಬ್ಬರಿಗೂ ಇಂಪಾರ್ಟೆಂಟ್. ಆ್ಯಕ್ಚುಲಿ ನಮ್ಮ ಬಾಡಿನಲ್ಲಿ ಆ್ಯಂಟಿಬಾಡೀಸ್ ಇರುತ್ತವೆ. ಬಟ್ ಆ್ಯಂಟಿಬಾಡೀಸ್ ಹೊರಗೆ ನಿಂತಾಗ ನಾವು ಆ್ಯಂಟಿಬಯೋಟಿಕ್ ಇಂಜೆಕ್ಷನ್ ತೊಗೊಂಡ್ರೆ ಮಾತ್ರ ನಮ್ಮ ಬಾಡಿ ವ್ಯವಸ್ಥೆಯಾಗಿ ಕೆಲಸ ಮಾಡುತ್ತೆ, ಇಲ್ಲಾಂದರೆ ಕೆಲಸ ಮಾಡಲ್ಲ. ಲಕ್ಷ ನಿಮಗೆ. ಇದಾದಮೇಲೆ ಆ್ಯಂಟಿ ಬ್ಯಾಕ್ಟೀರಿಯಲ್ಲು, ಸಿಸ್ಪ್ಲಾಟಿನ್ನು, ಟ್ಯಾಕ್ಸಾಲು, ಝೀಡೋ ಥೈಮಿಡೈನು. ಸೊ ಈ ಥರ ಇನ್ನೂ ಅನೇಕ ಕೆಲವೊಂದು ಮೆಡಿಸಿನ್ಗಳಿವೆ. ಇವು ನಮ್ಮ ಡೈಲಿ ಲೈಫ್ನಲ್ಲಿ ಯೂಸ್ ಆಗ್ತಕ್ಕಂಥ ಮೆಡಿಸಿನ್ಗಳು. ಸೊ ಇದರಲ್ಲಿ ಕೂಡ ಕೆಮಿಸ್ಟ್ರಿ ಒಂದು ಮಹತ್ವದ ಪಾತ್ರವನ್ನು ವಹಿಸುತ್ತೆ. ಇನ್ನು ಕೈಗಾರಿಕೆಯಲ್ಲಿ ನಾವು ತೊಗೊಂಡ್ರೆ, ಕೈಗಾರಿಕೆಯನ್ನು ನೋಡಿದರೆ ಕೈಗಾರಿಕೆಯಲ್ಲಿ ಎಲ್ಲಿ ಯೂಸ್ ಆಗುತ್ತೆ ಹೇಳಿ? ನೀವು ಡೈಲಿ ಯೂಸ್ ಮಾಡ್ತೀರಾ, ಏನು ಯೂಸ್ ಮಾಡ್ತೀರಾ? ಪ್ಲಾಸ್ಟಿಕ್ಗಳನ್ನ ಡೈಲಿ ಯೂಸ್ ಮಾಡ್ತೀರಾ. ಆ ತರಕಾರಿ ತಂದೆ, ಇದನ್ನು ತಂದೆ, ಕಿರಾಣಿ ಅಂಗಡಿ ಅದು ತೊಗೊಂಡು ಇದು ಎಲ್ಲ ನಿಮ್ಗೆ ಕೊಡೋದು ಕ್ಯಾರಿ ಬ್ಯಾಗ್, ಪ್ಲಾಸ್ಟಿಕ್ ಬ್ಯಾಗ್ನಲ್ಲೇ ಕೊಡೋದು. ಆ ಕ್ಯಾರಿ ಬ್ಯಾಗ್ ತಯಾರಾಗೋದೇ ಈ ಪಾಲಿಥಿನ್ ಅಂತಕ್ಕಂಥ ಒಂದು ಕೆಮಿಕಲ್ ಕಂಪೌಂಡ್ದಿಂದ. ಲಕ್ಷವಿರಲಿ. ಅದಾದಮೇಲೆ ಪಿ ವಿ ಸಿಯಲ್ಲಿ ಯೂಸ್ ಮಾಡ್ತೀರಾ ನೀವು ನಿಮ್ಮ ಹೊಲದಲ್ಲಿ. ಹೊಲ ಬಿಡಿ, ನಿಮ್ಮ ಮನೇಲಿ ಏನು ಪೈಪ್ಸ್ ಇರ್ತವೆ. ಸೊ ನೀವು ಸಿಂಟ್ಯಾಕ್ಸ್ ಟ್ಯಾಂಕಿ ಇರುತ್ತೆ, ಆ ಟ್ಯಾಂಕಿಗೆ ನೀವು ಪೈಪ್ಲೈನ್ ಕನೆಕ್ಷನ್ ಮಾಡಿರ್ತೀರ ನೀರು ಸರಬರಾಜು ಆಗೋಕ್ಕೆ. ಅಂದರೆ ನೀವು ಡೈಲಿ ಸ್ನಾನ ಮಾಡೋಕ್ಕೆ, ಟಾಯ್ಲೆಟ್ಗೆ ಅದಕ್ಕೆ ನೀರು ಯೂಸ್ ಮಾಡ್ತೀರ. ಪೈಪ್ ನೀವು ಕನೆಕ್ಟ್ ಮಾಡಿದ್ರೆ ಆ ಪೈಪ್ ತಯಾರು ಮಾಡೋದೇ ಈ ಒಂದು PVC ಅಂತಕ್ಕಂಥ ಕೆಮಿಕಲ್ ಕಂಪೌಂಡ್ ಮುಖಾಂತರ. ಇನ್ನು ಟೆಫ್ಲಾನ್ ಬರುತ್ತೆ, ಇದು ಕೂಡ ಒಂದು ಪಾಲಿಮರ್ ಇದೆ. ಬೆಕೆಲೈಟು, ಗಾಜು, ಕುಂಬಾರಿಕೆ, ಸಿಮೆಂಟು, ಸಾಬೂನು, ಮಾರ್ಜಕ ಇತ್ಯಾದಿಗಳನ್ನು ನೀವು ತೊಗೊಂಡ್ರೆ ಇವೆಲ್ಲ ತಯಾರು ಆಗೋದೇ ಒಂದು ಕೆಮಿಕಲ್ ಕಂಪೌಂಡ್ ಯೂಸ್ ಮಾಡಿ ಇದನ್ನೆಲ್ಲ ತಯಾರು ಮಾಡೋದು. ಆಯಿತಾ? ಇನ್ನು ಕೃಷಿನ ತೊಗೊಂಡ್ರೆ, ಅಗ್ರಿಕಲ್ಚರ್ನ ತೊಗೊಂಡ್ರೆ ನಿಮಗೆ ಜಸ್ಟ್ ಏನಾಗಿ ಹೇಳಿದ್ದೆ. ಸೊ ಅಗ್ರಿಕಲ್ಚರ್ ತೊಗೊಂಡ್ರೆ ನೀವು ಯೂರಿಯಾನ ಯೂಸ್ ಮಾಡ್ತೀರಾ ನಿಮ್ಮ ಹೊಲದಲ್ಲಿ. ಯೂರಿಯಾ ಇಟ್ ಈಸ್ ಒನ್ ಆಫ್ ದ ಕಂಪೌಂಡ್, NS2CO ಅಂತ ಕರೀತಾರೆ ಯೂರಿಯಾ. ಇದನ್ನು ನೀವು ಪ್ಲ್ಯಾಂಟ್ ಗ್ರೋತ್ ಆಗೋಕ್ಕೆ ಇದು ನಿಮ್ಗೆ ಹೆಲ್ಪ್ ಆಗುತ್ತೆ. ಅಂದರೆ ಅದರ ಮುಖಾಂತರ ನಮಗೆ ನೈಟ್ರೋಜನ್ ಸಿಗ್ತಾ ಇರುತ್ತೆ ಆ ಪ್ಲ್ಯಾಂಟ್ಗೆ. ಸೊ ಯೂರಿಯಾನ ನೀವು ಯೂಸ್ ಮಾಡಿದ್ರೆ ಹೊಲದಲ್ಲಿ ಆ ಬೆಳೆಗೆ ಆ ಪ್ಲ್ಯಾಂಟ್ ಗ್ರೋತ್ ಆಗಿ ಯೂಸ್ ಆಗುತ್ತೆ. ಸೊ ಯೂರಿಯಾ ಕೂಡ ಒನ್ ಆಫ್ ದ ಕೆಮಿಕಲ್ ಕಂಪೌಂಡು. ಅಮೋನಿಯಂ ಸಲ್ಫೇಟ್ ಇರ್ಬೋದು, ಕ್ಯಾಲ್ಸಿಯಂ ಅಮೋನಿಯಂ ಇರ್ಬೋದು. ಸೊ ಈ ಥರ ನಾವು ಸಿಕ್ಕಾಪಟ್ಟೆ ಕೆಮಿಕಲ್ಸ್ಗಳನ್ನು, ಸಿಕ್ಕಾಪಟ್ಟೆ ಔಷಧಿಗಳನ್ನು, ಫರ್ಟಿಲೈಸರ್ಸ್ಗಳನ್ನು ನಾವು ಕೃಷಿಯಲ್ಲಿ ಯೂಸ್ ಮಾಡ್ತಾ ಇರ್ತೀವಿ. ಸೊ ಇಷ್ಟು ಓದ್ಕೊಳ್ಳಿ. ಮುಂದಿನ ಒಂದು ಕ್ಲಾಸ್ನಲ್ಲಿ ನಾವು ದ್ರವ್ಯರಾಶಿಯ ವರ್ಗೀಕರಣ ಕುರಿತು ಮುಂದಿನ ಒಂದು ಕ್ಲಾಸ್ನಲ್ಲಿ ನೋಡುವ.